ನನ್ನ ಮೇಲೆ ವಿಶ್ವಾಸ ಇಟ್ಟು ವರಿಷ್ಠರು ಟಿಕೆಟ್ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ, ರಾಜನಾಥ್ ಸಿಂಗ್ ಅವರಿಗೆ ಧನ್ಯವಾದ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಕ್ಷೇತ್ರದಲ್ಲಿ ನಾನು ಸಾಕಷ್ಟು ಕೆಲಸ ಮಾಡಿದ್ದೀನಿ. ಮೋದಿ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಆಗಿದೆ. ದೇಶವನ್ನ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಮಾಡುವ ಗುರಿ ಇದೆ. ಕಾಂಗ್ರೆಸ್ನ ಭಾಗ್ಯಗಳು ಜನರಿಗೆ ಮುಟ್ಟೇ ಇಲ್ಲ. ನಾನು ಮತ್ತೊಮ್ಮೆ ಗೆಲ್ಲುವ ವಿಶ್ವಾಸ ಇದೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ನೀಡಿದ್ದಾರೆ. ಇಲ್ಲಿ ಮತ್ತೊಮ್ಮೆ ಅಭ್ಯರ್ಥಿಯನ್ನಾಗಿ ಬಿಜೆಪಿ ಹೈಕಮಾಂಡ್ ಆಯ್ಕೆ ಮಾಡಿದೆ. ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರು ಧನ್ಯವಾದ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಟಿಕೆಟ್ ಘೋಷಣೆ ಆದ ತಕ್ಷಣ ಪ್ರಹ್ಲಾದ್ ಜೋಶಿ ಅವರ ಬೆಂಬಲಿಗರು ಅವರ ನಿವಾಸಕ್ಕೆ ಆಗಮಿಸಿ ಅವರನ್ನು ಸನ್ಮಾನಿಸಿದರು, ಗ್ರೀಟಿಂಗ್ಸ್ ಹೇಳಿದ್ರು, ಖುಷಿಯಾಯಿತು ಅವ್ರಿಗೂ. ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತನಾಡಿದ್ರು. ಬಿಜೆಪಿ ಬಗ್ಗೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡಿ ಧನ್ಯವಾದ ಅರ್ಪಿಸಿದರು. ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಹ್ಲಾದ್ ಜೋಶಿ ಅವರನ್ನು ಮಾತಾಡಿಸಿದ್ದಾರೆ, ನೋಡ್ಕೊಂಬನ್ನಿ. ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ 4 ಬಾರಿ ಜಯಭೇರಿಯನ್ನು ಬಾರಿಸಿದಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಬಿಜೆಪಿ ಮತ್ತೊಮ್ಮೆ ಟಿಕೆಟ್ ಕೊಟ್ಟಿರುವಂಥದ್ದು. ಇವತ್ತು ಸ್ಪರ್ಧೆಗೆ ಸನ್ನದ್ಧರಾಗಿ ನಿಂತಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಸ್ವತಃ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ. ಸರ್, ಪಕ್ಷ ತಮಗೆ ಮತ್ತೊಮ್ಮೆ ಟಿಕೆಟ್ ನೀಡಿದ್ದು ತಮ್ಮ ಮೇಲೆ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ, ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಅಲ್ಲ, ಇಲ್ಲಿನ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಇಲ್ಲಿನ ಜನರಿಗೆ ಯಾರು ಆಶೀರ್ವಾದ ಮಾಡಿದ್ದಾರೆ, ಅವರು ಕಳೆದ 4 ಬಾರಿ ಅವರಿಗೆ ನಾನು ಮೊದಲನೇದಾಗಿ ಕೃತಜ್ಞತೆ ವ್ಯಕ್ತಪಡಿಸ್ತೇನೆ. ಮತ್ತು ಅದರ ಜೊತೆಗೆ ಈ ಬಾರಿ ಪುನಃ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧಿಸಲಿಕ್ಕೆ ನಮ್ಮ ಅತ್ಯಂತ ಜನಪ್ರಿಯ ನಾಯಕರು, ದೇಶದ ಪ್ರಧಾನಮಂತ್ರಿಗಳು ಆದಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ರಾಜನಾಥ್ ಸಿಂಗ್ ಅವರಿಗೆ, ಅಮಿತ್ ಶಾ ಅವರಿಗೆ, ಎಲ್ಲರಿಗೂ ನಾನು, ಜೆ.ಪಿ. ನಡ್ಡಾ ಅವರಿಗೆ ನಾನು ಅತ್ಯಂತ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೀನಿ. ಮತ್ತು ನಾನು ಇಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದೇನೆ, ಜನನೂ ಅದನ್ನು ಗಮನಿಸಿದ್ದಾರೆ. ಜನರ ಜೊತೆಗೆ ಸಂಪರ್ಕನೂ ನಾನು ಕೇಂದ್ರ ಸಚಿವನಾದ ನಂತರ ನನ್ನ ಸಂಪರ್ಕ ಇತ್ಯಾದಿ ಎಲ್ಲ ನಾನು ಯಥಾವತ್ತಾಗಿ ಇಟ್ಟಿದ್ದೇನೆ. ಅದರ ಜೊತೆಗೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ದೇಶದಲ್ಲಿ ಮಾಡಿರುವಂಥ ಪರಿವರ್ತನೆಗಳು ಇವೆಲ್ಲನೂ ನೋಡಿ ಜನ ನನ್ನ ಅಭೂತಪೂರ್ವವಾಗಿ ಮತ್ತೊಮ್ಮೆ ಗೆಲ್ಲಿಸ್ತಾರೆ ಅಂತ ನಂಬಿಕೆ ಇದೆ. ಸರ್, ಈಗಾಗಲೇ ಧಾರವಾಡ ಲೋಕಸಭಾ ಕ್ಷೇತ್ರದ ಮತದಾರರು ಬಹಳಷ್ಟು ಪ್ರಜ್ಞಾವಂತರು, ತಮ್ಮನ್ನು ನಿರಂತರವಾಗಿ ಆಯ್ಕೆ ಮಾಡ್ತಾ ಬಂದಿದ್ದಾರೆ. ಈ ಬಾರಿ ಏನು ವಿಷಯಗಳನ್ನು ಇಟ್ಟುಕೊಂಡು ಜನರ ಬಳಿ ಹೋಗ್ತಾ ಇದ್ದೀರಿ ಮತ್ತು ಜನ ಯಾಕೆ ತಮಗೆ ಮತ ಹಾಕಬೇಕು ಅಂತ ಕೇಳ್ತಾ ಇದ್ದೀರಿ? ಮೊದಲಿದ್ದು ನಾನು ಪ್ರಧಾನಮಂತ್ರಿಗಳ ಆಶೀರ್ವಾದದಿಂದ ಕೆಲಸ ಮಾಡಿದ್ದೇನೆ. ಇಡೀ ನನ್ನ ವಿರೋಧಿಗಳು ಸಹಿತ ನಾನು ಕೆಲಸ ಮಾಡಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಕೆಲಸಗಳು ಈ ಕ್ಷೇತ್ರದಲ್ಲಿ ಆಗಿದ್ದಾವೆ. ಇನ್ನು ಇದರ ಜೊತೆಗೆ ಮುಂದುವರೆದು ಹೇಳೋದಾದರೆ, ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶದಲ್ಲಿ ಆಗ್ತಾ ಇರುವಂಥ ಬದಲಾವಣೆ, ಭಾರತವನ್ನು 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಮಾಡುವ ಗುರಿಯನ್ನು ನಾವು ಮುಂದಿನ 3 ವರ್ಷದಲ್ಲಿ ಹೊಂದಿದ್ದೇವೆ. ಮತ್ತು ಹುಬ್ಬಳ್ಳಿಯಲ್ಲಿಯೂ ಸಹಿತ ಇತ್ತೀಚೆಗೇ ನೋಡಿದ್ರಿ ನೀವು, ನಮ್ಮ ಏರ್ಪೋರ್ಟ್ ಪುನಃ ಮತ್ತೊಂದು ಟರ್ಮಿನಲ್ಲು, ಆನಂತರ ರೈತರ ಬೆಳೆ ವಿಮೆಯಲ್ಲಿ ಅವತ್ತು ಯಾವುದೇ ಸಮಸ್ಯೆ ಬಂದಾಗ ಮೊನ್ನೆನೂ ಸಹಿತ ಆಗಲಾರದಂಥ ಬೆಳೆ ವಿಮೆಯನ್ನು ರಾಜ್ಯ ಸರ್ಕಾರದವರು ನೆಗೆಟಿವ್ ರಿಪೋರ್ಟ್ ಕೊಟ್ಟಿದ್ದಾರೆ, ಅದನ್ನು ಕೇಂದ್ರದಿಂದ ಪಾಸಿಟಿವ್ ಮಾಡಿ ನಾನು ಕೊಡಿಸಿದ್ದೇನೆ. ಈ ರೀತಿ ಹಲವಾರು ಕೆಲಸಗಳನ್ನು ನಾನು ಮಾಡಿದ್ದೇನೆ. ಜನ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿಕೆ ಇದೆ. ಸರ್, ಈಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಮತ್ತು ಭಾಗ್ಯಗಳು ಈ ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತಾ, ಏನು ಅನಿಸ್ತದೆ ತಮಗೆ ಅಂತ? ಅಲ್ಲ, ಮೊದಲೇದ್ದು ಭಾಗ್ಯಗಳು ಯಾರಿಗೆ ಸರಿಯಾಗಿ ಮುಟ್ಟೇ ಇಲ್ಲ. ಎರಡನೇದ್ದು ಜನರಿಗೆ ಬೇಕಾಗಿರೋದು ಎಂಪವರ್ಮೆಂಟು. ಅವರು ಈ ರೀತಿಯಾದಂಥ ಭಾಗ್ಯ ಮತ್ತೊಂದಕ್ಕಿಂತ ಹೆಚ್ಚಾಗಿ ಸರಿಯಾಗಿ ಮುಟ್ಲಾರದ ಭಾಗ್ಯವನ್ನು ಯಾವುದೇ ರೀತಿಯಾದಂಥ, ಈಗ ಕರೆಂಟ್ ಫ್ರೀ ಅಂತ ಹೇಳಿದರೆ ಯಾರಿಗೆ ಫ್ರೀ ಕರೆಂಟ್ ಕೊಟ್ಟಿದ್ದಾರೆ? 10% ಅಷ್ಟೇ ಜಾಸ್ತಿ ಮಾಡಿದ್ದಾರೆ. ಯಾರಿಗೂ 200 ಯೂನಿಟ್ ಒಬ್ಬರಿಗೆ ಕೊಟ್ಟು ತೋರಿಸಲಿ. ಈ ರೀತಿ ಹಲವಾರು ಸಂಗತಿಗಳಿದ್ದಾವೆ. ಅದನ್ನು ಮತ್ತೊಮ್ಮೆ ವಿವರವಾಗಿ ಮಾತಾಡಿ. ಓಕೆ, ಥ್ಯಾಂಕ್ ಯು. ಇದು ಪ್ರಹ್ಲಾದ್ ಜೋಶಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಪರಶುರಾಮ್ ತಹಶೀಲ್ದಾರ್, ವಿಸ್ತಾರ ನ್ಯೂಸ್, ಹುಬ್ಬಳ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.